ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಸುಮ್ಮನೆ ಕಾಲವನ್ನು ಕಳೆದು ಸಾವುದುಚಿತವೇ, ನೆಮ್ಮಿ ನಿಜವನು ಮುಕ್ತಿ ಪಡೆಯದೆ ಮನುಜನೇ, ಧರೆಯನೆಲ್ಲವನು ಸನ್ನಿಸಿ ಧೂಳಿ ಮಾಡಲ, ಪರಮಾಣುಗಳನೆತಿನಿತು ದೇಹವನು ಧರಿಸುತ್ತಲೊಂದೊಂದು ಜೀವರ ಬಸುರಿನೊಳು ಬಂದು ಮರಳಿ ನೀ ನಿತ್ತ ತಿರುಗದಂತೆ ರಚಿಸದೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದುಚಿತವೇ ಮನುಜ ಅಂಥೇಳಿ ಬಹಳ ಸುಂದರವಾದಂತಹ ಪ್ರಶ್ನೆಯನ್ನು ನಮಗೆಲ್ಲ ಶ್ರೀಮನ್ನಿಜಗುಣ ಶಿವಯೋಗಿಗಳು ಕೇಳ್ತಾರೆ. ಸುಮ್ಮನೆ ಕಾಲವನ್ನು ಕಳೆದ ಸಾಯೋದ ನಿನಗೆ ಉಚಿತೇನಪ್ಪ ಅಂತ. ನಿಜಗುಣ ಶಿವಯೋಗಿಗಳು ಅಂದ್ರೆ ಕೊಳ್ಳೇಗಾಲದ ರಾಜರವರು. ತಮಗಿದ್ದಂಥ ಎಲ್ಲ ಸಂಪತ್ತು ಐಶ್ವರ್ಯ ಭೋಗ ಭಾಗ್ಯಗಳನ್ನು ತ್ಯಾಗ ಮಾಡಿ ಶಂಭುಲಿಂಗನನ್ನು ಸಾಕ್ಷಾತ್ಕರಿಸಿಕೊಂಡು ಸಾಕ್ಷಾತ್ ಸರಸ್ವತಿ ರೂಪರಾಗಿ ನಿಂತಂಥವರು ನಿಜಗುಣ ಶಿವಯೋಗಿಗಳು. ಯಾಕೆ ಸುಮ್ಮನೆ ಕಾಲವನ್ನು ಹರಣ ಮಾಡಕತ್ಯಪ್ಪ? ಸತ್ಯ ತತ್ಯವನ್ನು ಆಶ್ರಯಿಸಿ ಸ್ಥಿರ ಮುಕ್ತಿ ಪದವಿಯನ್ನು ಪಡೀಲಾರ್ದ ವ್ಯರ್ಥವಾಗಿ ಕಾಲಹರಣ ಮಾಡಿ ಕ್ರಿಮಿಕೀಟಗಳಂತ ಸತ್ತು ಹೋಗೋದು ನಿನಗೆ ಚಲೋ ಅನ್ನಿಸ್ತೈತೇನಪ್ಪ ಅಂತ ಕೇಳ್ತಾರೆ. ಇಡೀ ಭೂಮಿಯನ್ನು ತೇದು ಕುಟ್ಟಿ ಪುಡಿ ಮಾಡಿದ್ರೆ ಅದರೊಳಗೆ ಎಷ್ಟು ಮಣ್ಣಿನ ಕಣಗಳದಾವಲ್ಲ, ಧೂಳಿನ ಕಣಗಳು, ಅಷ್ಟು ಜೀವಗಳ ದೇಹವನ್ನು ನೀ ಧರಿಸಿ ಬೆಳೆದಿ ಅಂಥ ಅನೇಕ ಜೀವರಾಶಿಗಳ ಬಸಿರಿನೊಳಗೆ ಬಂದ ಹುಟ್ಟಿದೆಪ್ಪ. ಮತ್ತು ಈ ಒಂದು ಜನನ ಮರಣ ಚಕ್ರದಿಂದ ಮುಕ್ತನಾಗಬೇಕು ಅನ್ನೋ ಭಾವ ನಿನಗೆ ಬರಲಾರ್ದ ಹಂಗೆ ಕಾಲ ಕಳೆಯೋದು ಉಚಿತೇನಪ್ಪ ಅಂತ. ನಾವು ಎದಕ್ಕಾಗಿ ಕಾಲ ಕಳೆಯಕತ್ತೇವಂದ್ರೆ ದುಡ್ಡು ಗಳಿಸಾಕಾಗಿ ಕಾಲ ಕಳೆಯಕತ್ತೇವೆ ರೀ. ಅವ್ರು ಏನು ಹೇಳಕತ್ತಾರಪ್ಪ ಅಂದ್ರೆ, ಈ ಭವಬಂಧನದಿಂದ ಮುಕ್ತರಾಗಲಿಕ್ಕೆ ನೀವು ಪ್ರಯತ್ನ ಮಾಡ್ರಿಪ್ಪ ಅಂತ ಹೇಳಿಕಾರ. ಹುಟ್ಟು ಸಾವು ರೋಗ ಭಯ ದುಃಖ ಮುಪ್ಪ ಬಡತನ ಪರದಾಶ ಭಿಕ್ಷಾಟನೆ ಹಾನಿ ತೆಗಳಿಕೆ ಸಿಟ್ಟು ಕಾಮ ವ್ಯಾಮೋಹ ಸಂತಾಪ ಚಿಂತೆ ಇವೆಲ್ಲವುಗಳನ್ನು ಆಧರಿಸಿ ಜರ್ಜಿತ ಮಾಡಿಕೊಂಡ ನಮ್ಮ ಜೀವನವನ್ನು ಇವುಗಳಿಂದ ತಪ್ಪಿಸಿಕೊಳ್ಳಬೇಕು ಅನ್ನುವಂಥ ಬುದ್ಧಿವಂತಿಕೆಯನ್ನು ನಮ್ಮೊಳಗೆ ತರಲಾರ್ದ ಹಂಗೆ ಕಾಲವನ್ನು ಕಳೆಯೋದು ಉಚಿತೇನಪ್ಪ ಅಂತ ವಿಚಾರ ಮಾಡಿ ನೋಡ್ರಿ. ಎಷ್ಟು ಕಷ್ಟವನ್ನು ಅನುಭವಿಸಕತ್ತೀವಿ ಜೀವನದೊಳಗೆ. ಪ್ರತಿಯೊಬ್ಬರೂ ಒಂದಿಲ್ಲ ಒಂದಿರ್ತೈತಿ. ಅದಕ್ಕಾದರೂ ಸಹಿತ ನೀವು ಜೀವನದೊಳಗೆ ಬೇಸರ ಮಾಡಿಕೊಂಡು ಮತ್ತೆ ಹುಟ್ಟಬಾರ್ದಪ್ಪ ಅನ್ನುವಂಥ ಒಂದು ವಿಚಾರ ನಿನ್ನೊಳಗೆ ಬೇಕು. ಯಾಕಂದ್ರೆ ಮನುಷ್ಯ ಅಂದ್ರೆ ಭಾಳ ಬುದ್ಧಿವಂತ ಜೀವ. ಆ ಬುದ್ಧಿಯನ್ನು ಇದಕ್ಕೆ ಉಪಯೋಗಲಾರ್ದ ವ್ಯರ್ಥವಾಗಿ ಯಾಕೆ ಕಾಲಹರಣ ಮಾಡಕತ್ತೀಪ? ಅನೇಕ ದುಃಖಗಳನ್ನು ಯಾವಾಗಲೂ ಅನುಭವಿಸ್ಕೊತನೇ ಇರ್ತಿದ್ದಿ. ಒಂದು ವೇಳೆ ನೀ ಮನಸ್ಸು ಮಾಡಿದಪ್ಪ ಅಂದ್ರೆ ನಾಶವಾಗದಂಥ ಆನಂದವನ್ನು ಅಭ್ಯುದಯವನ್ನು ನೀ ದೊರಕಿಸಿಕೊಳ್ಳಬಹುದು. ಶ್ರೀ ಶಂಭುಲಿಂಗ ಪರಮಾತ್ಮನ ಭಜನೆ ಧ್ಯಾನ ಭಕ್ತಿ ಇವುಗಳಿಂದಾಗಿ ನೀ ಚಿರಸುಖವನ್ನು ಸಂಪಾದಿಸಬಹುದು. ಈ ಜನನ ಮರಣ ಮಹಾಸಾಗರದಿಂದ ಪಾರಾಗಿ ನೀ ಹೋಗಬಹುದು. ಅದಕ್ಕಾಗಿ ಎದ್ದೇಳಪ್ಪ, ಎಚ್ಚರಾಗಪ್ಪ ಮನುಷ್ಯ. ಸುಮ್ಮನೆ ಕಾಲವನ್ನು ಕಳೆದು
ಸಾವುದುಚಿತವೇ ಹಂಗ ಕಾಲ ಕಳೆದ ಹುಟ್ಟಿದ ಬೆಳೆದ ಗಳಿಸಿದ ಮಾಡಿದ ಸಂಪತ್ತ ಸತ್ವಾದ ಅನಿಸ್ಕೊಳ್ಳೋಕ್ಕಿಂತ ಮುಕ್ತನಾದ ಧನ್ಯನಾದ ಅನ್ನುವಂಥ ಒಂದು ಪದವಿಯನ್ನು ನೀ ಪಡ್ಕೋ. ಅಜರಾಮರನಾಗಿ ನಿನ್ನ ಹೆಸರು ಉಳಿಯುವಂಗೆ, ಕೀರ್ತಿ ಉಳಿಯುವಂಗೆ ಕಾರ್ಯವನ್ನು ಮಾಡಪ್ಪ ಅಂದ್ರೆ ನಿನ್ನ ಜನ್ಮ ಸಾರ್ಥಕ ಆಗತೈತೆ ಅಂತ ಹೇಳ್ಕಾರ. ಬಹಳ ಚಂದ ನಿಜಗುಣ ಶಿವಯೋಗಿಗಳು ನಮಗೆ ಹೇಳಿದ್ದಾರೆ. ಸ್ವಲ್ಪ ಆದರೂ ಸಹಿತ ಆ ಸತ್ಯ ವಸ್ತುವಿನ ಕಡೆಗೆ, ಚೈತನ್ಯದ ಕಡೆಗೆ, ಪರಮಾತ್ಮನ ಕಡೆಗೆ ನಮ್ಮ ಮನಸ್ಸನ್ನು ಹೊಳಿಸಿ ನಾವು ಮುಕ್ತರಾಗಬೇಕು ಅನ್ನುವಂಥ ಭಾವವನ್ನು ನಮ್ಮೊಳಗೆ ಗಟ್ಟಿ ಮಾಡ್ಕೋಬೇಕ್ರಿ. ಸಾಕ್ಷಾತ್ ನಿಜಗುಣ ಶಿವಯೋಗಿಗಳ ಅವತಾರ ಚಿದಂಬರ ಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿ ಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಅಂಥೇಳಿ ಸಿದ್ಧಾರೂಢರನ್ನು ಸ್ತುತಿ ಮಾಡ್ತಾರೆ. ಸಿದ್ಧಾರೂಢರು ಸಾಕ್ಷಾತ್ ಪರಮೇಶ್ವರರ, ಆ ಪರಮೇಶ್ವರ ಭೂಮಿ ಮೇಲೆ ಸಿದ್ಧಾರೂಢರ ರೂಪವನ್ನು ಧಾರಣೆ ಮಾಡಿ ಇಳಿದು ಬಂದ. ಮುಮುಕ್ಷುಗಳಿಗೆ, ಮೋಕ್ಷವನ್ನು ಅಪೇಕ್ಷೆ ಪಡುವವರಿಗೆ ಮೋಕ್ಷ ಮಾರ್ಗವನ್ನು ತೋರಿ ಮುಕ್ತಿದಾತನಾದ. ಇವತ್ತು ನಮ್ಮ ಜೀವನದೊಳಗೆ ಏನೋ ಒಂದು ನಡೆದೈತಿಪ್ಪ ಅಂದ್ರೆ ಅದು ಸುಖನೇ ಇರಲಿ ದುಃಖನೇ ಇರಲಿ, ಅದಕ್ಕೆ ಮೂಲ ಕಾರಣ ಅವನ ಆಶೀರ್ವಾದ, ಅವನ ಕೃಪಾದೃಷ್ಟಿ ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನುವಂಥ ಭಾವ ನಮ್ಮೊಳಗೆ ಬರಬೇಕು. ಚನ್ನಮಲ್ಲಪ್ಪ ಎಷ್ಟೊಂದು ಭಕ್ತಿಯಿಂದ ಸದ್ಗುರು ಸಿದ್ಧಾರೂಢರ ಒಂದು ಸೇವೆಯನ್ನು ಮಾಡುತ್ತಿದ್ದ ಅಂಥೇಳಿ ನಮಗೆಲ್ಲ ಗೊತ್ತಿದ್ದಂಥ ಮಾತು. ಆ ಚನ್ನಮಲ್ಲಪ್ಪ ತನ್ನ ಹೆಂಡತಿ ಮಕ್ಕಳನ್ನು ತ್ಯಾಗ ಮಾಡಿ ಬಂದುಬಿಟ್ಟಿದ್ದ. ಯಾವಾಗಲೂ ಗುರು ಸೇವೆ ಒಳಗನ ಇರ್ತಿದ್ದ ಚನ್ನಮಲ್ಲಪ್ಪ ಅವನ ಹಂಗಿಸ್ತಿದ್ಲ ಅವನ ಹೆಂಡತಿ, ನೀ ಬರೀ ಇದನ್ನು ಮಾಡ್ಕೊತ ಹೋಗು, ದುಡಿಲಿಲ್ಲ, ದುಡ್ಡು ಗಳಿಸ್ಲಿಲ್ಲ, ಒಂದು ಮನೆ ಮಾಡಲಿಲ್ಲ, ಒಂದು ಫಲ ಮಾಡಲಿಲ್ಲ, ನೀನು ತೊಗೊಂಡು ಏನು ಮಾಡೋದು ಅಂತ ಹೇಳಿಕಾರ ಹೆಂಡತಿ ಹೀಯಾಳಿಸ್ತಿದ್ಲು. ನಿನಗೆ ಮದುವೆ ಯಾಕೆ ಬೇಕಾಗಿತ್ತು, ನೀ ಭಿಕ್ಷುಕಾಗಿ ಹೋಗಬೇಕಾಗಿತ್ತು ಅಂತಂದು ಕೂಡಲೇ ನೀ ಅಂದಂಥ ಮಾತನ್ನು ಸತ್ಯ ಮಾಡ್ತೇನಂಥೇಳಿ ತನ್ನ ಮೈ ಮೇಲಿನ ಬಟ್ಟೆಯನ್ನು ಕಳಿಸಿ ಬಗಲಾಗ ಜೋಳಿಗೆಯನ್ನು ಹಾಕ್ಕೊಂಡು ಭಿಕ್ಷೆಯನ್ನು ಬೇಡಿಕೊಂಡು ಸಿದ್ಧಾರೂಢರ ಮುಂದೆ ಹೋಗಿಟ್ಟು, ಸದ್ಗುರುನಾಥ, ಇವತ್ತಿನಿಂದ ಈ ಜನ್ಮವನ್ನು ನಾ ಸಾರ್ಥಕಪಡಿಸ್ಕೊಳ್ತೀನಿ. ನಿನ್ನಿನ ದಿವಸ ನೀ ಹೇಳಿದ್ದಿ ನನಗೆ ಏನಂದ್ರೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದುಚಿತವೇ ಅಂತ ಹೇಳಿಕಾರ. ಯಾವುದು ಸತ್ಯ ಐತಿ ಯಾವುದು ಅಸತ್ಯ ಐತಿ ಅಂಥೇಳಿ ನಿನ್ನ ಕೃಪೆಯಿಂದ ನನಗೆ ಗೊತ್ತಾಗೈತಿ. ಅಸತ್ಯವಾದದ್ದನ್ನು ಬಿಟ್ಟು ಸತ್ಯವಾದ ಕಡೆ ನಿನ್ನ ಹಂತಕ್ಕೆ ಬಂದೇನಿ. ದಯವಿಟ್ಟಿಗಿನ್ನ ಮರಳಿ ಅಸತ್ಯದ ಕಡೆ ಹೋಗು ಅಂಥೇಳಿಕಾರ ನನಗೆ ಆಜ್ಞೆಯನ್ನು ಮಾಡಬೇಡ ಅಂಥೇಳಿ ಸಿದ್ಧಾರೂಢರ ಪಾದವನ್ನು ಗಟ್ಟಿಯಾಗಿ ಹಿಡಿದ. ಆ ಚನ್ನಮಲ್ಲಪ್ಪನಲ್ಲಿ ಪಕ್ವಗೊಂಡಂಥ ಆ ವೈರಾಗ್ಯವನ್ನು ಕಂಡು ಸಿದ್ಧಾರೂಢರು ಸುಮ್ಮನಾಗಿಬಿಟ್ರು. ಅವಾಗ ಸೇವಾ ಮಾಡೋಕ್ಕೆ ಅವಕಾಶ ಕೊಟ್ಟುಬಿಟ್ರು. ಹಗಲಿ ರಾತ್ರಿ ಸಿದ್ಧಾರೂಢಪ್ಪನ ಸೇವೆಯನ್ನು ಎಷ್ಟೊಂದು ಭಕ್ತಿಯಿಂದ ಮಾಡಿದ ಚನ್ನಮಲ್ಲಪ್ಪ ಅಂತ. ಅವರು ಹೇಳೋಕ್ಕಿಂತ ಮೊದಲು ಹೇಳ್ತಿದ್ದ, ಬಿಸಿ ನೀರು ಕಾಸಿಕೊಂಡ ಅವರ ಕೈಕಾಲು ಮುಖ ತೊಳ್ಕೊಳ್ಳೋಕೆ ಕೊಟ್ಟ, ಅವರಿಗೆ ಹಲ್ಲು ತಿಕ್ಕೊಳ್ಳೋಕೆ ಹಚ್ಚಿ, ಅವರನ್ನು ಶೌಚಕ್ಕೆ ಕರ್ಕೊಂಡು ಹೋಗಿ ಬಂದು ಅವರನ್ನು ಸ್ನಾನ ಮಾಡಿಸಿ, ಅವರನ್ನು ಸಿಂಹಾಸನದ ಮೇಲೆ ಕೂಡಿಸಿ ಎಲ್ಲ ರೀತಿಯಿಂದ ಸೇವಾ ಮಾಡವ. ಎಲ್ಲರೂ ತಮ್ಮ ಸೇವಾ ಮುಗಿಸಿ ಕಾರ್ಯಕ್ರಮಗಳು ಮುಗಿದ ಮೇಲೆ ಮನೆಗೆ ಹೋಗ್ತಿದ್ರು. ಆದರೆ ಚನ್ನಮಲ್ಲಪ್ಪ ಮಾತ್ರ ಮನೆಗೆ ಹೋಗೋದ್ರಿಕ್ಕಿಲ್ಲ, ಅಲ್ಲೇ ಸಿದ್ಧಾರೂಢಪ್ಪ ಅವ್ರ ಅಂತಿಕನ ಶಯನ ಮಂದಿರದ ಹೊರಗೆ ಮಲ್ಕೊಳ್ತಿದ್ದ. ಮಲ್ಕೊಂಡಾಗ ವಿಚಾರ ಮಾಡ್ತಿದ್ದ. ಏನು ವಿಚಾರ ಮಾಡ್ತಿದ್ದ ಅಂತಂದ್ರೆ, ಸಿದ್ಧಾರೂಢಪ್ಪ ಮಲ್ಕೊಳ್ಳುವಂಥ ಪಲ್ಲಂಗ ನಾ ಆಗಬೇಕಾಗಿತ್ತು, ನನ್ನ ಮೇಲೆ ನಮ್ಮಪ್ಪ ಆರಾಮ ಮಲ್ಕೊಳ್ತಿದ್ದ. ಸಿದ್ಧಾರೂಢಪ್ಪ ತೊಡುವಂಥ ಪಾದರಕ್ಷೆಗಳು ನಾನು ಆಗಬೇಕಾಗಿತ್ತು,
ನನ್ನ ಮೆಟ್ಟಿ ಯಾವಾಗಲೂ ಸದ್ಗುರುನಾಥ ಅಡ್ಡಾಡ್ತಿದ್ದ. ಸಿದ್ಧಾರೂಢ ಹಚ್ಚಿಕೊಳ್ಳುವಂಥ ವಿಭೂತಿ ನಾನಾಗಬೇಕಾಗಿತ್ತು. ಸಿದ್ಧಾರೂಢ ಹಾಕ್ಕೊಳ್ಳುವಂಥ ರುದ್ರಾಕ್ಷಿ ನಾನಾಗಬೇಕಾಗಿತ್ತು. ಸಿದ್ಧಾರೂಢಪ್ಪ ಹಾಕ್ಕೊಳ್ಳುವಂಥ ಮಡಿ ಪಂಜಿ ನಾನಾಗಬೇಕಾಗಿತ್ತು. ಹಿಂಗೆ ಈ ವಿಚಾರದೊಳಗನ ಕಾಲವನ್ನು ಕಳೀತಿದ್ದ. ಒಂದು ದಿವಸ ರಾತ್ರಿ ಮಲ್ಕೊಂಡಾಗ ಚನ್ನಮಲ್ಲಪ್ಪ ಯಾವಾಗಲೂ ಶರೀರ ಮಲ್ಕೊಳ್ತಿದ್ದ, ಕರೆ ಅವನ ಮನಸ್ಸು ಯಾವಾಗೂ ಎಚ್ಚರನೇ ಇರ್ತಿತ್ತು. ಸ್ವಲ್ಪ ಸರ್ಕಂತ ಸಪ್ಪಳಾದ್ರೆ ಪಟ್ನ ಹೇಳ್ತಿದ್ದ. ಮಧ್ಯರಾತ್ರಿ 1-1:30 ಸುಮಾರಿಗೆ ಒಂದು ಘಟ್ಟ ಸರ್ಪ ಬುಸುಗುಡಿಕೊಂತ ಶಯನ ಮಂದಿರದೊಳಗೆ ಹೊಂಟೈತಿ. ಪಟ್ನ ಎಚ್ಚರಾತು. ಆ ಸರ್ಪವನ್ನು ಹಿಡಿದು ಎಳೆದ. ಸಿದ್ಧಾರೂಢರ ನಿದ್ದೆ ತೊಂದರೆ ಆಕ್ಕತ್ತಂಥೇಳಿ ಆ ಸರ್ಪ ಹೊಳ್ಳಿ ಅವನನ್ನು ಕಚ್ಚಿತು. ಕಚ್ಚಿದ್ರೂ ಸಹಿತ ಅದನ್ನು ಒಯ್ದು ಮತ್ತು ಕೆರಿದು ಅಚ್ಚಕಡೆ ಚೆಲ್ಲಿ ಬಂದು ಹಂಗೆ ಬಾಯಿಯೊಳಗೆ ಬಟ್ಟೆ ತುರುಕಿಕೊಂಡು ವಿಷದ ಬಾಧೆ ಎಷ್ಟಾಗಕತ್ತಿದ್ರು ಸಹಿತ ಸಿದ್ಧಾರೂಢರ ನಿದ್ದೆ ಹಾಳಾಗಬಾರ್ದಂಥೇಳಿ ಹಂಗೆ ಮಲ್ಕೊಂಡ. 4 ಗಂಟೆಗೆ ಏಳೋ ಹಂಗೆ ಸಿದ್ಧಾರೂಢರು ಎದ್ದರು. ಚನ್ನಮಲ್ಲಪ್ಪ ಅಂತ ಕರೆದ್ರು. ಚನ್ನಮಲ್ಲಪ್ಪ ಏಳಲಿಲ್ಲ. ಇವತ್ತು ಯಾಕೋ ದನಿವಾಗಿರ್ಬೇಕು ಚನ್ನಮಲ್ಲಪ್ಪಗೆ ಅಂಥೇಳಿ ಮತ್ತೊಂದು ಸ್ವಲ್ಪ ಬಿಟ್ಟರು. ಆದರೂ ಏಳಲಿಲ್ಲ. ಸ್ವತಃ ಸಿದ್ಧಾರೂಢರು ಶಯನ ಮಂದಿರದಿಂದ ಹೊರಗೆ ಎದ್ದು ಬಂದು ನೋಡ್ತಾರೆ, ಚನ್ನಮಲ್ಲಪ್ಪನ ಪ್ರಾಣ ಪಕ್ಷಿ ಹಾರಿ ಹೋಗೈತಿ. ಆವಾಗ ಸಿದ್ಧಾರೂಢಪ್ಪನವರು ಆ ಚನ್ನಮಲ್ಲಪ್ಪನ ಮೇಲೆ ತಮ್ಮ ವರದ ಹಸ್ತವನ್ನಿಟ್ಟು ಅವನನ್ನು ಮತ್ತು ಹೊಳ್ಳಿ ಜೀವಂತ ಮಾಡಿ ಯಮಲೋಕಕ್ಕನ ಹೋಗಿ ಯಮನಿಂದ ಅವನನ್ನು ಬಿಡಿಸ್ಕೊಂಡು ಬಂದರು. ಚನ್ನಮಲ್ಲಪ್ಪ ಎಚ್ಚರಾಗಿ ಆದಂಥ ಘಟನೆಯನ್ನು ಹೇಳಿ ನನ್ನನ್ನು ಯಮಲೋಕಕ್ಕೆ ಕರ್ಕೊಂಡು ಹೋದರು. ಸ್ವತಃ ಅಲ್ಲಿ ನೀವೇ ಬಂದ್ರಿ, ನೀವು ಏನು ಮಾಡಿದ್ರಿ ಅಂತಂದ್ರೆ ಆ ಒಂದು ದಿವ್ಯವಾದಂತಹ ಪ್ರದೇಶದೊಳಗೆ ಬಂದು ನಿಂತು ಕೂಡಲೇ ಸಾಕ್ಷಾತ್ ಯಮಧರ್ಮ ನಿಮ್ಮನ್ನು ನೋಡಿ ಯಾಕೆ ಬಂದ್ರಿ ಅಂತ ಕೇಳಿದಾಗ ನನ್ನ ವಸ್ತು ಇಲ್ಲಿ ಬಂದೈತೆ ಅಂಥೇಳಿ ನನ್ನ ತೋರಿಸಿದ್ರಿ. ಆವಾಗ ನನ್ನನ್ನು ನೋಡಿದಂಥ ಯಮ ನನಗೂ ಸಹಿತ ನಮಸ್ಕರಿಸಿ ನೀನ ಧನ್ಯನಂತ ಹೇಳಿಕರ್ ನನ್ನನ್ನು ಮರಳಿ ಕಳಿಸಿಕೊಟ್ಟ ಅಂಥೇಳಿ ಚನ್ನಮಲ್ಲಪ್ಪ ಹೇಳ್ತಾನೆ. ಹಿಂಗೆ ನಮ್ಮ ಜನ್ಮ ಸಾರ್ಥಕ ಯಾವಾಗ ಆಗ್ತೈತಿಪ್ಪ ಅಂದ್ರೆ ಆ ಗುರುವಿನ ಕೃಪಾ ಆದಾಗ. ಚನ್ನಮಲ್ಲಪ್ಪ ಎಷ್ಟೊಂದು ಭಕ್ತಿಯನ್ನು ಮಾಡಿದ, ಎಷ್ಟೊಂದು ಸಿದ್ಧಾರೂಢ ಸದ್ಗುರುನಾಥನಲ್ಲಿ ವಿಶ್ವಾಸವನ್ನಿಟ್ಟ. ಸಿದ್ಧಾರೂಢ ಅಪ್ಪನ ಮೇಲೆ ಮಾಡಿದಂಥ ನಿಷ್ಕಾಮವಾದಂಥ ಭಕ್ತಿ ಫಲಿಸಿತು. ಸಿದ್ಧಾರೂಢಪ್ಪ ತನ್ನ ಸೇವೆಯನ್ನು ನಮಗೆ ಕೊಡಬೇಕಂಥೇಳಿ ಅವ ಸತ್ತು ಯಮಲೋಕಕ್ಕೆ ಹೋದ್ರೂ ಸಹಿತ ಅಲ್ಲಿಂದ ಮರಳಿ ಕರ್ಕೊಂಡು ಬಂದ ತನ್ನ ಸೇವೆಯನ್ನು ಅವನ ಕಡೆಯಿಂದ ಹೆಂಗೆ ಮಾಡಿಸ್ಕೊಂಡ. ಹಂಗೆ ನಮ್ಮ ಮನಸ್ಸು ಶುದ್ಧ ಇರಬೇಕ್ರಿ. ನಮಗೆ ಬೇಕಾದಿದ್ರೂ ಸಹಿತ ಸದ್ಗುರುನಾಥನ ಸೇವೆಯಿಂದ ನಾವು ಮುಕ್ತರಾಗಬಾರ್ದಪ್ಪ. ಯಾವಾಗಲೂ ಅವನ ಸೇವಾದೊಳಗೆ ನಾವಿರಬೇಕು ಅನ್ನುವಂಥ ಭಾವ ನಮ್ಮೊಳಗಿರಬೇಕು. ಮುಂದೆ ಅನೇಕ ದಿವಸ ಸಿದ್ಧಾರೂಢಪ್ಪನವರ ಸೇವೆಯನ್ನು ಮಾಡಿ ಆ ಚನ್ನಮಲ್ಲಪ್ಪ ಸಿದ್ಧಾರೂಢರ ಒಂದು ದಿವ್ಯ ಚರಣಾರವಿಂದಗಳಲ್ಲಿ ಲೀನನಾಗಿ ಮುಕ್ತನಾಗಿ ಹೋದ. ಇಬ್ಬರ ಅನೇಕ ಜನ ಪುಣ್ಯಾತ್ಮರು ಸದ್ಗುರು ಸಿದ್ಧಾರೂಢರ ಒಂದು ಸೇವೆಯನ್ನು ಮಾಡಿ ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಂಡ್ರು. ಅದಕ್ಕೆ ಹೊರಗೆ ಬಡವದಾನೋ ಶ್ರೀಮಂತದಾನೋ ನೋಡಬೇಡ್ರಿ, ಹೊರಗೆ ಪಾಪಿ ಅದಾನೋ ಪುಣ್ಯಾತ್ಮದಾನೋ ನೋಡಬೇಡ್ರಿ, ಹೊರಗೆ ದೊಡ್ಡವದಾನೋ ಸಣ್ಣವದಾನೋ ನೋಡಬೇಡ್ರಿ, ಹೊರಗೆ ಮಡಿ ಅದಾನೋ ಮೈಲಿಗೆದಾನೋ ನೋಡಬೇಡ್ರಿ. ಏನು ನೋಡ್ರಿಪ್ಪ ಅಂದ್ರೆ ಒಳಗಿದ್ದಂಥ ಅವನ ಭಾವವನ್ನು ನೋಡ್ರಿ, ಅವನ ಮನಸ್ಸನ್ನು ನೋಡ್ರಿ, ಅವನ ವಿಚಾರಗಳನ್ನು ನೋಡ್ರಿ. ಅಂದ್ರೆ ನಿಮ್ಮ ಜನ್ಮ ಸಾರ್ಥಕ ಆಗ್ತೈತಿ ಅಂಥೇಳಿಕಾರ ಸಿದ್ಧಾರೂಢ ಪೂರ್ಣ ನಮಗೆ ವಿಶೇಷವಾಗಿ ಉಪದೇಶವನ್ನು ಮಾಡಿದ್ದಾರೆ. ಶ್ರಾವಣ ಮಾಸದ 2ನೇ ದಿನ ಇವತ್ತು. ಅಂಥ ಮಹಾತ್ಮರ ಬಗ್ಗೆ ಚಿಂತನೆಯನ್ನು ಮಾಡುವ ಭಾಗ್ಯ ನಮಗೆ ಸಿಕ್ತು. ನಾವು ಅದೇ ಕಾಲದೊಳಗೆ ಅದೇವು ಅನ್ನುವಂಥ ಭಾವ ನಮಗೆ ಮೂಡಬೇಕು. ಕರುಣಾಕರಣೀತನು ಗುರುನಾಥ, ಪರಮಾನಂದವ ಕೊಡುವಾತ, ಪರಮಪರತರ ಪಾವನ ಚರಿತ, ಧರಣಿಯ ಜನರಿಗೆ ಪಿತಮಾತ ಅಂಥೇಳಿಕಾರ ಗುರುನಾಥಾರೂಢ ಅಪ್ಪನವರನ್ನು ಭಾಳ ಸುಂದರವಾಗಿ ಗುಣಗಾನವನ್ನು ಗೈದರು. ನಿನ್ನ ಶಾಂತಿಗೆ ಚಂದ್ರ ನಾಚಿದ, ನಿನ್ನ ಶಾಂತಿಗೆ ಸೂರ್ಯ ಆರಿದ, ನಿನ್ನ ಶಾಂತಿಗೆ ತನ್ನಗಾಯಿತು
ಉರಿಯುವ ಒಡಲಾಗ್ನಿ. ನಿನ್ನ ಶಾಂತಿಯು ಜ್ಞಾನವೆನಿಸಿತು, ನಿನ್ನ ಶಾಂತಿಯು ಮೌನವೆನಿಸಿತು, ನಿನ್ನ ಶಾಂತಿಯು ಜೀವ ಪರಮಾತ್ಮೈಕ್ಯ ಸುಖದಲ್ಲಿ. ಜ್ಞಾನದೊಳು ನೀ ಚನ್ನಬಸವನು, ಮೌನದೊಳು ಶ್ರೀ ಸಿದ್ಧರಾಮನು. ನೀನಿ ಜಂಗಮರೊಳಗೆ ಅಲ್ಲಮ ಪ್ರಭುವೆ ಗುರುನಾಥ. ಯೋಗಿಯೊಳು ನೀ ರಾಜಯೋಗಿಯು, ತ್ಯಾಗದೊಳು ಸುಖ ಮುನಿಯು ನೀನು. ಭೋಗ ಸುಖ ವಿಷಯವನ್ನು ಮೀರಿದ ಪರಮ ವೈರಾಗಿ ಅಂತ ಹೇಳಿಕಾರ ಸಿದ್ಧಾರೂಢ ಅಪ್ಪನ ಕರಕಮಲ ಸಂಜಾತರಾದಂಥ ಸಿದ್ಧಾರೂಢರ ಪ್ರತಿರೂಪರೆಯಾದಂಥ ಗುರುನಾಥಾರೂಢ ಮಹಾಸ್ವಾಮಿಗಳನ್ನು ಕುರಿತು ಕಾದ್ರೊಳ್ಳಿಯ ಬಸವನಗೌಡರು ಬಹಳ ಸುಂದರವಾಗಿ ಅವರನ್ನು ಗುಣಗಾನಗೈದರು. ಸಿದ್ಧಾರೂಢರ ಮೇಲೆ ಅದೆಂಥ ಪ್ರೀತಿ. ಸಿದ್ಧಾರೂಢರಿಗೆ ಗುರುನಾಥಾರೂಢರಿಗೆ ಬರೀ ಒಂದು ಜನ್ಮದ ಸಂಬಂಧ ಅಲ್ಲ, ಜನ್ಮ ಜನ್ಮಾಂತರಗಳಿಂದ ಸಂಬಂಧ. ಈ ಭೂಮಿಯಲ್ಲಿದ್ದಂಥ ನಮ್ಮಂಥ ಮುಮುಕ್ಷುಗಳಿಗೆ ಮೋಕ್ಷ ಮಾರ್ಗವನ್ನು ತೋರಬೇಕು, ನಮ್ಮೆಲ್ಲರಿಗೂ ಸಹಿತ ದುಃಖದಿಂದ ನಮ್ಮನ್ನು ಎಬ್ಬಿಸಿ ಸುಖದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕಂತೇಳಿ ಆ ಕೈಲಾಸವನ್ನು ತೆರೆದು 2 ಪವಿತ್ರ ಆತ್ಮಗಳು ಭೂಮಿಗೆ ಇಳಿದವು. ಆ ಪವಿತ್ರ ಆತ್ಮಗಳನ್ನು ಸಿದ್ಧಾರೂಢರು ಮತ್ತು ಗುರುನಾಥಾರೂಢರು ಗುರುನಾಥಾರೂಢರು ಹಗಲಿ ರಾತ್ರಿ ಕೇವಲ ಒಂದು ಮನುಷ್ಯನೊಳಗೆ ಧ್ಯಾಸ. ಅದು ಏನಪ್ಪ ಅಂತಂದ್ರೆ ನಮ್ಮಪ್ಪ ಸಿದ್ಧಾರೂಢನ ಕರುಣೆ ನನ್ನ ಮೇಲೆ ಆಗಬೇಕು. ಸಿದ್ಧಾರೂಢರನ್ನು ಬಿಟ್ಟರೆ ಗುರುನಾಥಾರೂಢರಿಲ್ಲ, ಗುರುನಾಥಾರೂಢರನ್ನು ಬಿಟ್ಟರೆ ಸಿದ್ಧಾರೂಢರಿಲ್ಲ. ಸಿದ್ಧಾರೂಢಪ್ಪವರು ಊಟ ಮಾಡಕತ್ತಾರಪ್ಪ ಅಂದ್ರೆ ಮೊದಲೇ ಕೇಳ್ತಿದ್ರು ಏನಂದ್ರೆ ಗುರಪ್ಪ ಉಂಡೇನೋ. ಸಿದ್ಧಾರೂಢರು ಮಲ್ಕೊಳಕತ್ರ ಭಕ್ತರನ್ನು ಕೇಳ್ತಿದ್ರು ಗುರಪ್ಪ ಮಲ್ಕೊಂಡೇನೋ. ಸಿದ್ಧಾರೂಢರು ಎದ್ರಂದ್ರೆ ಭಕ್ತರನ್ನು ಕೇಳ್ತಿದ್ರು ಗುರಪ್ಪ ಎದ್ದೇನೋ ಅಂತ ಹೇಳ್ಕಾರ. ಎಷ್ಟು ಆ ಗುರುನಾಥಾರೂಢರ ಮೇಲೆ ಸಿದ್ಧಾರೂಢರಿಗೆ ವಿಶೇಷವಾದಂಥ ಪ್ರೀತಿ. ಯಾವಾಗಲೂ ಸಹಿತ ಸ್ಥಿತಪ್ರಜ್ಞ ಸ್ಥಿತಿ ಒಳಗನ ಗುರುನಾಥಾರೂಢರು ಇರ್ತಿದ್ರು. ಮೊದಲಿನಿಂದನೂ ಮಾತು ಕಡಿಮೆ, ಆದಷ್ಟು ತಮ್ಮೊಳಗೆ ತಾವು ಏಕಾಂತದೊಳಗೆ ಕುಂಡಿರ್ತಿದ್ರು. ಮಹಾಯೋಗಿಗಳವರು, ರಾಜಯೋಗಿಗಳು ಗುರುನಾಥಾರೂಢರು, ಮೌನ ಯೋಗಿಗಳು ಗುರುನಾಥಾರೂಢರು. ಹುಲಿಯ ಜನ್ಮವನ್ನು ತಾಳಿ ಗುರುವಿನ ಕೃಪೆಯಿಂದ, ಅವರ ಕರುಣಾಕಟಾಕ್ಷದಿಂದ ಗುರುವಿನ ಪರಮ ಶಿಷ್ಯರಾಗಿ ಭೂಮಿಗೆ ಇಳಿದು ಬಂದಿದ್ದರು ಗುರುನಾಥಾರೂಢರು. ಆ ಗುರುನಾಥಾರೂಢರ ಲೀಲೆಗಳನ್ನು ನಾವು ಅನೇಕ ಸಾರಿ ಕೇಳಿದೆವು. ಕೆರೆ ಒಳಗೆ ಒಬ್ಬ ಮೀನುಗಾರ ಮೀನ ಹಿಡಿತಿದ್ದ. 2 ಬುಟ್ಟಿ ಮೀನಾಗಿದ್ದು ಬುಟ್ಟ್ಯಾಗ ತುಂಬಿದ್ದ. ಇನ್ನೇನು ತೊಗೊಂಡು ಹೋಗ್ಬೇಕನ್ಬಿಡ್ದ ಬರೀ 7-8 ವರ್ಷದ ಗುರುನಾಥಾರೂಢರು ಅಲ್ಲೇ ಅಡ್ಡಾಡ್ಕೋಂತ ಕೆರೆ ದಂಡ್ಯಾಗ ಬಂದಾರ. ಕೆರೆಯಾಗಿನ ಮೀನ ಹಿಡಿದ ಬುಟ್ಟ್ಯಾಗ ತುಂಬಿದ್ದ ಮೀನುಗಾರ ಅವನ ಮೈ ಮೇಲೆ ಹತ್ತಿ ಅವನ ಕಲ್ಲು ಒಗೆದು ಅವನು ಚೂರಿ ಅವನು ಹೊಡೆದು ಓಡಿಸ್ಬಿಡ್ತಾರೆ. ನಮ್ಮ ಕೆರೆಯಾಗಿನ ಮೀನ ನೀ ಹೆಂಗೆ ತೊಗೊಂಡೆ ಅಂತ ಹೇಳ್ಕಾರ. ಅವನು ಓಡಿಸೋ ಮಠ ಅಂದ್ರೆ ಬುಟ್ಟ್ಯಾಗಿನ ಮೀನೆಲ್ಲ ಸತ್ತು ಹೋಗಿದ್ದು. ಆ ಬುಟ್ಟ್ಯಾಗಿನ ಮೀನ ಎಲ್ಲ ತೊಗೊಂಡು ಕೆರೆಯಾಗಿ ಬಿಡ್ತಿದ್ರಂತ. ಇವ್ರ ಕೈ ಹತ್ತು ಹೊಡೆದ ಆ ಬುಟ್ಟ್ಯಾಗಿನ ಮೀನೆಲ್ಲ ಜೀವಂತ ಆಗಿಬಿಡ್ತಿದ್ದು. ಮತ್ತು ಹೊಳ್ಳೆ ಅವನು ಜೀವಂತ ಮಾಡಿ ಕೆರೆಯಾಗಿ ಬಿಡ್ತಿದ್ರು. ಎಲ್ಲ ಬುಟ್ಟಿ ಖಾಲಿ ಆದಮೇಲೆ ಇನ್ನೂ ಒಂದು 3-4 ಮೀನು ಕಡಿಮೆ ಇದಾವೆ ನಮ್ಮ ಕೆರೆಯಾಗಿನ್ನು ಅಂತ ಹೇಳಿ ಅತ್ತ ನೋಡೋ ಮಟ್ಟ ಅಂದ್ರೆ ಭಕ್ತರು ನೋಡ್ತಾರೆ. ಅಲ್ಲೊಂದು ಇಲ್ಲೊಂದು 3-4 ಮೀನು ಒದ್ದಾಡಿ ಬಿದ್ದು ಅಲ್ಲಿ ಬಿಸಿಲಾಗಿ ಒಣಗಿ ಹೋಗಿದ್ದು. ಯಪ್ಪ ಇಲ್ಲೊಂದು ಐತ್ರಿ ಮೀನು, ಯಪ್ಪ ಇಲ್ಲೊಂದು ಐತ್ರಿ ಮೀನು ಅಂತ ಹೇಳ್ಕಾರ. ತಂದು ಗುರುನಾಥಾರೂಢರ ಕೈಯಾಗ ಕೊಡಗುಡ್ದ ಒಣಗಿ ಶೆಟ್ಟದಿದ್ದ ಮೀನುಗಳು ಸಹಿತ ಏನಾಗಿದ್ದಪ್ಪ ಅಂದ್ರೆ ಜೀವಂತ ಆಗಿದ್ದು. ಅಂದಮೇಲೆ ಎಂಥ ಪರುಷ ಹಸ್ತ ಇರಬಹುದು ಗುರುನಾಥಾರೂಢರದು, ಎಂಥ ಪವಿತ್ರವಾದಂಥ ಕರುಣಾ ಕಟಾಕ್ಷ ಇರಬಹುದು ಆ ಗುರುನಾಥಾರೂಢರ ಒಂದು ದೃಷ್ಟಿ ಒಳಗಂತ. ಅಂಥ ಗುರುನಾಥಾರೂಢ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡಬೇಕಂದ್ರೆ, ಅಂತಹ ಗುರುನಾಥಾರೂಢ ಮಹಾಸ್ವಾಮಿಗಳ ಚಿಂತನೆಯನ್ನು ಮಾಡ್ಬೇಕಂದ್ರೆ ನಾವು ಭಾಳ ಜನ್ಮದ ಪುಣ್ಯ ಮಾಡಿದಾಗ ಮಾತ್ರ ಸಾಧ್ಯ ಐತ್ರಿ. ಗುರುನಾಥಾರೂಢ ಅಪ್ಪನೊಳಗೆ ಸಿದ್ಧಾರೂಢರು ಪ್ರವೇಶ ಮಾಡಿದರು. ಸಿದ್ಧಾರೂಢರು ಒಂದೇ ಮಾತು ಹೇಳಿದ್ರು, ಏನಂದ್ರೆ ನನ್ನ ಮಾತಾ ಇವರನ್ನು ಉದ್ಧಾರ ಮಾಡೋಕ್ಕಾಗಲಿಲ್ಲ ಗುರಪ್ಪ, ಗುರುನಾಥ
ನೀನು ಮಾತಿದ್ದನೂ ಮೌನವಾಗಪ್ಪ ಅಂತ ಹೇಳಿಕಾರ ಬರೀ ಒಂದು ಮಾತು ಹೇಳಿದ್ದಕ್ಕೆ ಹಸುಗೂಸಿನಂಗೆ ಆಗಿ ಮೌನ ಮಹಾಯೋಗಿಯಾಗಿ ಮೆರೆದು 33 ವರ್ಷ ಒಂದು ಕಲ್ಲಾದಂಗಾಗಿ ಕೇವಲ ಸ್ಥಿತಪ್ರಜ್ಞ ಸ್ಥಿತಿ ಒಳಗನ ಉಳಿದಂಥ ಮಹಾತ್ಮರು ಈ ಲೋಕದ ಪ್ರಜ್ಞೆಯನ್ನು ಬಿಟ್ಟುಬಿಟ್ರು. ನಿದ್ದೆ ನೀರಡಿಕೆ ಏನೂ ಇಲ್ಲ, ಕೇವಲ ಸ್ವರೂಪ ಜ್ಞಾನ, ಕೇವಲ ತುರ್ಯಾತೀತ ಅವಸ್ಥೆ ಅಖಂಡವಾಗಿ 33 ವರ್ಷ ಅನುಭವಿಸಿದಂಥ ಪರಮಾತ್ಮರು ಅಂದರೆ ಗುರುನಾಥಾರೂಢ ಮಹಾಸ್ವಾಮಿಗಳು. ಇಂತಹ ಗುರು ಶಿಷ್ಯರು ನಮ್ಮ ಪಾಲಿನ ಗುರುಗಳಾಗಿದ್ದು ನಮ್ಮದು ಪೂರ್ವಜನ್ಮದ ಪುಣ್ಯ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತವೇ ಅನ್ನೋರ ಹಂಗೆ ಸುಮ್ಮನೆ ಕಾಲ ಕಳೆದ ಅತ್ತ ಇತ್ತ ಹೋಗೋ ಬದಲಿ ನಮ್ಮ ಕಾಯಕವನ್ನು ನಿಷ್ಠೆಯಿಂದ ಮಾಡ್ಕೋತ ಸಿದ್ಧಾರೂಢರನ್ನು ಗುರುನಾಥಾರೂಢರನ್ನು ಸ್ಮರಿಸಿ ಅವರ ಜೀವನವನ್ನು ಸ್ವಲ್ಪ ನಮಗೆ ತಿಳಿದ ಮಟ್ಟಿಗೆ ತಿಳ್ಕೊಂಡು ಮುಕ್ತರಾಗಿ ಹೋಗೋಣ ಅಂತ ಹೇಳಿ ತಮ್ಮೆಲ್ಲರಲ್ಲಿಯೂ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.